ನೀವ್ ಯಾರನ್ನಾದ್ರೂ ಮನೆ ಕೆಲಸಕ್ಕೆ ಸೇರಿಸಿಕೊಳ್ಳೋ ಮುನ್ನ ಬಹಳ ಎಚ್ಚರವಾಗಿರಬೇಕು. ಇಲ್ಲಿ ಹೊಟ್ಟೆಪಾಡಿನ ಕಥೆಯನ್ನ ಕಟ್ಟಿ ಕೆಲಸ ಗಿಟ್ಟಿಸಿಕೊಂಡಿದ್ರು ಈ ಕದೀಮರು. ಪ್ರಾಮಾಣಿಕತೆಯ ಮುಖವಾಡವನ್ನ ಧರಿಸಿ ಮಂಕು ಬೂದಿ ಎರಚಿದ್ರು. ಇದು ಈ ಸ್ಟೋರಿ ಇದೆಯಲ್ಲ, ಇದು ಎಂತವರನ್ನು ಕೂಡ ಒಂದು ಕ್ಷಣಕ್ಕೆ ದಂಗಾಗಿಸ್ಬಿಡುತ್ತೆ. ಇಂಥವ್ರು ಇರ್ತಾರ ಅಂತ ಅನ್ಸತ್ತೆ. ಪ್ರಾಮಾಣಿಕರು ಅಂತ ಅನ್ಕೊಂಡು ಮನೆ ಕೆಲಸಕ್ಕೆ ಸೇರಿಸಿಕೊಳ್ಳೋ ಮುನ್ನ ಎಚ್ಚರ ಕಟ್ಟೆಚ್ಚರ. ಸ್ವಲ್ಪ ಯಾವಾರಾದ್ರೂ ಕೂಡ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಲು ದೊಡ್ಡ ಚೋರಿಯ ಬಿಗ್ ಸ್ಟೋರಿ. ಹೊಟ್ಟೆಪಾಡಿನ ಕಥೆಯನ್ನ ಹೇಳಿದ್ರು, ಅದನ್ನ ನಂಬಿ ಕೆಲಸ ಕೊಟ್ರೆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಎಫ್ಐಆರ್ ಈಗ ದಾಖಲಾಗಿದೆ ನೋಡಿ. ಆ ಎಫ್ಐಆರ್ ಕಾಪಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಸ್ಟೋರಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿದೆ. ಎಂಥವರು ಕೂಡ ಇರ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಈ ಕ್ಷಣದಲ್ಲಿ ಮೂಡಿಸ್ತಾ ಇದೆ. ಬೆಂಗಳೂರಿನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನೋಡಲೇಬೇಕಿರುವಂತಹ ಸ್ಟೋರಿ. ಮನೆ ಕೆಲಸಕ್ಕೆ ಅಂತ ಬರೋರ ಬಗ್ಗೆ ಪೂರ್ವಾಪರ ಗೊತ್ತಿಲ್ಲದೆ ಇದ್ರೆ ಕೇಳ್ಕತಾ. ಬಿಲ್ಡರ್ ಮನೆಯಲ್ಲಿ 20 ದಿನದ ಹಿಂದೆ ಕೆಲಸಕ್ಕೆ ಸೇರಿದ್ರು ಒಂದು ದಂಪತಿ. 20 ದಿನ ನಿಯತ್ತಿನಲ್ಲಿ ಕೆಲಸ ಮಾಡ್ತಾ ಇರೋ ರೀತಿಯಲ್ಲಿ ವರ್ತಿಸಿದ್ರು ಅಷ್ಟೇ. ಮನೆ ಮಾಲೀಕರ ಅನುಪಸ್ಥಿತಿಯಲ್ಲಿ ಸ್ಕೆಚ್ ಹಾಕೊಂಡು ಮನೆಯಲ್ಲಿ ಯಾರೂ ಇಲ್ಲದನ್ನೇ ಬಳಸಿಕೊಂಡು 18 ಕೋಟಿ ಲೂಟಿ ಮಾಡಿದ್ದಾರೆ. ಬರೋಬ್ಬರಿ 18 ಕೋಟಿ. ಕೆಲಸಕ್ಕೆ ಸೇರಿದ್ರು. ಕೆಲಸಕ್ಕೆ ಸೇರಿದ 20 ದಿನದಲ್ಲಿ ಚೋರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೆಹಮಾನ್, 20 ದಿನದಲ್ಲಿ 18 ಕೋಟಿ ಲೂಟಿ ಮಾಡಿದ್ದಾರೆ. ಯಾರು ಈ ಬಿಲ್ಡರ್? ಅದ್ರ ಜೊತೆಯಲ್ಲಿ ಈಗ ಈ ಕದೀಮರ್ ಏನಿದ್ದಾರೆ, ಇವರು ಬ್ಯಾಕ್ ಗ್ರೌಂಡ್ ಏನು? ಇದೇ ಕಾಯಕನ ಇವ್ರದು ಅಥವಾ ಯಾರು ಇವರು? ಏನೇನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ? ಎಸ್ ಅಶ್ವಿನಿ, ಮಾರತ್ತಳ್ಳಿ ಸಮೀಪದಲ್ಲಿರುವಂತಹ ಯಮನೂರಿನಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಶಿವಕುಮಾರ್ ಅನ್ನುವಂತಹ ಏನು ಬಿಲ್ಡರ್ ಇದ್ದಾರೆ, ಅವರ ನಿವಾಸದಲ್ಲಿ ಅಂದ್ರೆ 20 ದಿನದ ಹಿಂದೆ ಅಷ್ಟೇ ಕೆಲಸಕ್ಕೆ ಬಂದಿರ್ತಾರೆ, ಮನೆ ಕೆಲಸಕ್ಕೆ. ನೀವು ನೋಡ್ತಾ ಇರಬಹುದು, ಇದೇ ನಿವಾಸದ ಎದುರುಗಡೆ ನಾನು ಕೂಡ ಇದ್ದೀನಿ. ಸುಮಾರು 20 ದಿನದ ಹಿಂದೆ ನೇಪಾಳ ಮೂಲದವರಾಗಿರುವಂತಹ ಇಬ್ಬರು ಈ ಕೆಲಸಕ್ಕೆ ಬಂದಿರ್ತಾರೆ. ಅಂದ್ರೆ ದಿನೇಶ್ ಮತ್ತು ಕಮಲಾ ಎಂಬುವರು ಮನೆ ಕೆಲಸಕ್ಕೆ ಬಂದಿರ್ತಾರೆ. ಈ ಒಂದು ಮನೆ ಕೆಲಸಕ್ಕೆ ಬಂದಂತಹ 20 ದಿನದಲ್ಲಿ ಮನೆಯಲ್ಲಿರುವಂತಹ ಬೆಡ್ರೂಮ್ ನಲ್ಲಿ, ಅಂದ್ರೆ ನೆಲಮಹಡಿಯಲ್ಲಿರುವಂತಹ ಬೆಡ್ರೂಮ್ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿರುವಂತಹ ಬೆಡ್ರೂಮ್ ಅನ್ನ ಒಡೆದು ಲಾಕರ್ ತೆಗೆದು ಸುಮಾರು ಬೆಳ್ಳಿ, ವಜ್ರ ಮತ್ತೆ ನಗದನ್ನು ಕೂಡ ದರೋಡಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ 11.5 ಕೆಜಿ ಚಿನ್ನ ಮತ್ತೆ 5 ಕೆಜಿ ಬೆಳ್ಳಿ ಮತ್ತು 11.5 ಲಕ್ಷ ನಗದನ್ನ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮನೆ ಕೆಲಸಕ್ಕೆ ನಾವು ಯಾವುದೇ ಪೂರ್ವಾಪರ ಯೋಚನೆ ಮಾಡದೆ ಅವರನ್ನ ನಾವು ತೆಗೆದುಕೊಂಡ್ರೆ ಯಾವೆಲ್ಲ ದುರಂತಗಳಾಗುತ್ತೆ ಅನ್ನೋಕೆ ಇದು ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಆ ಕ್ಷಣದಲ್ಲಿ ಅಂದ್ರೆ 25ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ಆ ಕ್ಷಣದಂದು ಯಾರು ಕೂಡ ಮನೆಯಲ್ಲಿ ಕೂಡ ಇರೋದಿಲ್ಲ. ಅಂದ್ರೆ ಬಿಲ್ಡರ್ ಏನ್ ಶಿವಕುಮಾರ್ ಇದ್ದಾರೆ, ಅವರ ದಂಪತಿಗಳು ಕೂಡ ವಿದೇಶಕ್ಕೆ ಹೋಗಿರ್ತಾರೆ. ಮತ್ತೆ ಉಳಿದ ಮನೆಯಲ್ಲಿರುವಂತಹ ಕೆಲವರು ಕೂಡ ಯಾವುದೋ ಒಂದು ಭೂಮಿ ಪೂಜೆ ಇರುತ್ತಂತೆ. ಅದೇ ಒಂದು ಸಂದರ್ಭಕ್ಕೆ ಭೂಮಿ ಪೂಜೆದತ್ತ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದು ಇದೇ ಮನೆಯಲ್ಲಿ, ಇಲ್ಲಿ ಮತ್ತೆ ಸಿಸಿಟಿವಿ ಕೂಡ ಇದೆ. ಎರಡೂ ಭಾಗದಲ್ಲಿ ಕೂಡ ಸಿಸಿಟಿವಿ ಇದ್ರೂ ಕೂಡ ಅವರು ಅಂದ್ರೆ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಮನೆಯಲ್ಲಿರುವಂತಹ ವಸ್ತುಗಳನ್ನ, ಚಿನ್ನಾಭರಣಗಳನ್ನ, ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಬಾಡಿಗಾರ್ಡ್ ಕೂಡ ಇವರು ನೇಮಿಸಿರೋದಿಲ್ಲ. ಈ ಘಟನೆ ಆದ ಬಳಿಕ ಈಗ ಒಬ್ಬರು ಬಾಡಿಗಾರ್ಡ್ ಅನ್ನು ಕೂಡ ನೇಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮನೆಯಲ್ಲಿರುವಂತಹ ಅಂದ್ರೆ ಭವ್ಯವಾದಂತಹ ಬಂಗ್ಲೆ ಇರುವಂತಹ ಸಂಪೂರ್ಣವಾಗಿ ಅವರು ಅಬ್ಸರ್ವ್ ಮಾಡಿದರೆ ಇವರ ಕಾಯಕ ಇದೆ ಅನ್ಸುತ್ತೆ. ಹಾಗಾಗಿ ಮನೆಯಲ್ಲಿರುವಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣ, ವಸ್ತು, ನಗದನ್ನ ಎಸ್ಕೇಪ್ ಮಾಡಿಕೊಂಡು ಈಗ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೀವ್ ಯಾರನ್ನಾದ್ರೂ ಮನೆ ಕೆಲಸಕ್ಕೆ ಸೇರಿಸಿಕೊಳ್ಳೋ ಮುನ್ನ ಬಹಳ ಎಚ್ಚರವಾಗಿರಬೇಕು. ಇಲ್ಲಿ ಹೊಟ್ಟೆಪಾಡಿನ ಕಥೆಯನ್ನ ಕಟ್ಟಿ ಕೆಲಸ ಗಿಟ್ಟಿಸಿಕೊಂಡಿದ್ರು ಈ ಕದೀಮರು. ಪ್ರಾಮಾಣಿಕತೆಯ ಮುಖವಾಡವನ್ನ ಧರಿಸಿ ಮಂಕು ಬೂದಿ ಎರಚಿದ್ರು. ಇದು ಈ ಸ್ಟೋರಿ ಇದೆಯಲ್ಲ, ಇದು ಎಂತವರನ್ನು ಕೂಡ ಒಂದು ಕ್ಷಣಕ್ಕೆ ದಂಗಾಗಿಸ್ಬಿಡುತ್ತೆ. ಇಂಥವ್ರು ಇರ್ತಾರ ಅಂತ ಅನ್ಸತ್ತೆ. ಪ್ರಾಮಾಣಿಕರು ಅಂತ ಅನ್ಕೊಂಡು ಮನೆ ಕೆಲಸಕ್ಕೆ ಸೇರಿಸಿಕೊಳ್ಳೋ ಮುನ್ನ ಎಚ್ಚರ ಕಟ್ಟೆಚ್ಚರ. ಸ್ವಲ್ಪ ಯಾವಾರಾದ್ರೂ ಕೂಡ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಲು ದೊಡ್ಡ ಚೋರಿಯ ಬಿಗ್ ಸ್ಟೋರಿ.
ಹೊಟ್ಟೆಪಾಡಿನ ಕಥೆಯನ್ನ ಹೇಳಿದ್ರು, ಅದನ್ನ ನಂಬಿ ಕೆಲಸ ಕೊಟ್ರೆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಎಫ್ಐಆರ್ ಈಗ ದಾಖಲಾಗಿದೆ ನೋಡಿ. ಆ ಎಫ್ಐಆರ್ ಕಾಪಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಸ್ಟೋರಿ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಶಾಕಿಂಗ್ ಆಗಿದೆ. ಎಂಥವರು ಕೂಡ ಇರ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಈ ಕ್ಷಣದಲ್ಲಿ ಮೂಡಿಸ್ತಾ ಇದೆ. ಬೆಂಗಳೂರಿನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನೋಡ್ಲೇಬೇಕಿರುವಂತಹ ಸ್ಟೋರಿ. ಮನೆ ಕೆಲಸಕ್ಕೆ ಅಂತ ಬರೋರ ಬಗ್ಗೆ ಪೂರ್ವಾಪರ ಗೊತ್ತಿಲ್ಲದೆ ಇದ್ರೆ ಕೇಳ್ಕತಾ. ಬಿಲ್ಡರ್ ಮನೆಯಲ್ಲಿ 20 ದಿನದ ಹಿಂದೆ ಕೆಲಸಕ್ಕೆ ಸೇರಿದ್ರು ಒಂದು ದಂಪತಿ. 20 ದಿನ ನಿಯತ್ತಿನಲ್ಲಿ ಕೆಲಸ ಮಾಡ್ತಾ ಇರೋ ರೀತಿಯಲ್ಲಿ ವರ್ತಿಸಿದ್ರು ಅಷ್ಟೇ. ಮನೆ ಮಾಲೀಕರ ಅನುಪಸ್ಥಿತಿಯಲ್ಲಿ ಸ್ಕೆಚ್ ಹಾಕೊಂಡು ಮನೆಯಲ್ಲಿ ಯಾರೂ ಇಲ್ಲದನ್ನೇ ಬಳಸಿಕೊಂಡು 18 ಕೋಟಿ ಲೂಟಿ ಮಾಡಿದ್ದಾರೆ. ಬರೋಬ್ಬರಿ 18 ಕೋಟಿ. ಕೆಲ್ಸಕ್ಕೆ ಸೇರಿದ 20 ದಿನದಲ್ಲಿ ಚೋರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೆಹಮಾನ್, 20 ದಿನದಲ್ಲಿ 18 ಕೋಟಿ ಲೂಟಿ ಮಾಡಿದ್ದಾರೆ. ಯಾರು ಈ ಬಿಲ್ಡರ್? ಅದ್ರ ಜೊತೆಯಲ್ಲಿ ಈಗ ಈ ಕದಿಮರು ಏನಿದ್ದಾರೆ, ಇವರು ಬ್ಯಾಕ್ ಗ್ರೌಂಡ್ ಏನು? ಇದೇ ಕಾಯಕನ ಇವ್ರದು ಅಥವಾ ಯಾರು ಇವರು? ಏನೇನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ? ಎಸ್ ಅಶ್ವಿನಿ, ಮಾರತ್ತಳ್ಳಿ ಸಮೀಪದಲ್ಲಿರುವಂತಹ ಯಮನೂರಿನಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಶಿವಕುಮಾರ್ ಅನ್ನುವಂತಹ ಏನು ಬಿಲ್ಡರ್ ಇದ್ದಾರೆ, ಅವರ ನಿವಾಸದಲ್ಲಿ ಅಂದ್ರೆ 20 ದಿನದ ಹಿಂದೆ ಅಷ್ಟೇ ಕೆಲಸಕ್ಕೆ ಬಂದಿರ್ತಾರೆ, ಮನೆ ಕೆಲಸಕ್ಕೆ. ನೀವು ನೋಡ್ತಾ ಇರಬಹುದು, ಇದೇ ನಿವಾಸದ ಎದುರುಗಡೆ ನಾನು ಕೂಡ ಇದ್ದೀನಿ. ಸುಮಾರು 20 ದಿನದ ಹಿಂದೆ ನೇಪಾಳ ಮೂಲದವರಾಗಿರುವಂತಹ ಇಬ್ಬರು ಈ ಕೆಲಸಕ್ಕೆ ಬಂದಿರ್ತಾರೆ. ಅಂದ್ರೆ ದಿನೇಶ್ ಮತ್ತು ಕಮಲಾ ಎಂಬುವರು ಮನೆ ಕೆಲಸಕ್ಕೆ ಬಂದಿರ್ತಾರೆ. ಈ ಒಂದು ಮನೆ ಕೆಲಸಕ್ಕೆ ಬಂದಂತಹ 20 ದಿನದಲ್ಲಿ ಮನೆಯಲ್ಲಿರುವಂತಹ ಬೆಡ್ರೂಮ್ ನಲ್ಲಿ, ಅಂದ್ರೆ ನೆಲಮಹಡಿಯಲ್ಲಿರುವಂತಹ ಬೆಡ್ರೂಮ್ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿರುವಂತಹ ಬೆಡ್ರೂಮ್ ಅನ್ನ ಒಡೆದು ಲಾಕರ್ ಅನ್ನ ತೆಗೆದು ಸುಮಾರು ಬೆಳ್ಳಿ, ವಜ್ರ ಮತ್ತೆ ನಗದನ್ನು ಕೂಡ ದರೋಡಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ 11.5 ಕೆಜಿ ಚಿನ್ನ ಮತ್ತೆ 5 ಕೆಜಿ ಬೆಳ್ಳಿ ಮತ್ತು 11.5 ಲಕ್ಷ ನಗದನ್ನ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮನೆ ಕೆಲಸಕ್ಕೆ ನಾವು ಯಾವುದೇ ಪೂರ್ವಾಪರ ಯೋಚನೆ ಮಾಡದೆ ಅವರನ್ನ ನಾವು ತೆಗೆದುಕೊಂಡ್ರೆ ಯಾವೆಲ್ಲ ದುರಂತಗಳಾಗುತ್ತೆ ಅನ್ನೋಕೆ ಇದು ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಆ ಕ್ಷಣದಲ್ಲಿ ಅಂದ್ರೆ 25ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ಆ ಕ್ಷಣದಂದು ಯಾರು ಕೂಡ ಮನೆಯಲ್ಲಿ ಕೂಡ ಇರೋದಿಲ್ಲ. ಅಂದ್ರೆ ಬಿಲ್ಡರ್ ಏನ್ ಶಿವಕುಮಾರ್ ಇದ್ದಾರೆ, ಅವರ ದಂಪತಿಗಳು ಕೂಡ ವಿದೇಶಕ್ಕೆ ಹೋಗಿರ್ತಾರೆ. ಮತ್ತೆ ಉಳಿದ ಮನೆಯಲ್ಲಿರುವಂತಹ ಕೆಲವರು ಕೂಡ ಯಾವುದೋ ಒಂದು ಭೂಮಿ ಪೂಜೆ ಇರುತ್ತಂತೆ. ಅದೇ ಒಂದು ಸಂದರ್ಭಕ್ಕೆ ಭೂಮಿ ಪೂಜೆದತ್ತ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದು ಇದೇ ಮನೆಯಲ್ಲಿ, ಇಲ್ಲಿ ಮತ್ತೆ ಸಿಸಿಟಿವಿ ಕೂಡ ಇದೆ. ಎರಡೂ ಭಾಗದಲ್ಲಿ ಕೂಡ ಸಿಸಿಟಿವಿ ಇದ್ರೂ ಕೂಡ ಅವರು ಅಂದ್ರೆ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಮನೆಯಲ್ಲಿರುವಂತಹ ವಸ್ತುಗಳನ್ನ, ಚಿನ್ನಾಭರಣಗಳನ್ನ, ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಬಾಡಿಗಾರ್ಡ್ ಕೂಡ ಇವರು ನೇಮಿಸಿರೋದಿಲ್ಲ. ಈ ಘಟನೆ ಆದ ಬಳಿಕ ಈಗ ಒಬ್ಬರು ಬಾಡಿಗಾರ್ಡ್ ಅನ್ನು ಕೂಡ ನೇಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮನೆಯಲ್ಲಿರುವಂತಹ ಅಂದ್ರೆ ಭವ್ಯವಾದಂತಹ ಬಂಗ್ಲೆ ಇರುವಂತಹ ಸಂಪೂರ್ಣವಾಗಿ ಅವರು ಅಬ್ಸರ್ವ್ ಮಾಡಿದರೆ ಇವರ ಕಾಯಕ ಇದೆ ಅನ್ಸುತ್ತೆ. ಹಾಗಾಗಿ ಮನೆಯಲ್ಲಿರುವಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣ, ವಸ್ತು, ನಗದನ್ನ ಎಸ್ಕೇಪ್ ಮಾಡಿಕೊಂಡು ಈಗ ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು.